ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ವ್ಯಾಸನು ಪಾಂಡವರನ್ನು ದ್ವೇಷಿಸುವುದರಿಂದ ದ್ವೇಷವು ಮೇಲೆ ಮೇಲೆ ಬೆಳೆಯುವುದೆಂದು ಹೇಳಿ ಈಗಲೇ ಸಮಾಧಾನ ಮಾಡಿಕೊಳ್ಳಬೇಕೆಂದು ಧೃತರಾಷ್ಟ್ರನಿಗೆ ಹೇಳಿದುದು ಎಂಬ 8ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸನು ಧೃತರಾಷ್ಟ್ರನ ಬಳಿ ಬಂದು ಹೇಳುತ್ತಾನೆ, ಧೃತರಾಷ್ಟ್ರ, ನೀನು ಧೀಮಂತನು. ಕುರುವಂಶದಲ್ಲಿ ಹುಟ್ಟಿದವರಿಗೆಲ್ಲ ಒಳ್ಳೆ ಹಿತವಾದ ವಾಕ್ಯವನ್ನು ಹೇಳುವೆನು ಕೇಳು. ನಿನ್ನ ಮಕ್ಕಳಿಂದ ಕಪಟ ದ್ಯೂತದಲ್ಲಿ ಜಯಿಸಲ್ಪಟ್ಟ ಪಾಂಡವರು ಈಗ ವನವಾಸದಲ್ಲಿರುವರು. ಈ ಕಾರ್ಯವೇನು ನನಗೆ ಸರ್ವಥಾ ಪ್ರಿಯವಲ್ಲ. ಅವರು ಈಗಿನ ತಮ್ಮ ಕಷ್ಟಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡಿದ್ದು 13ನೆಯ ವರ್ಷವಾದೊಡನೆ ಕೋಪದಿಂದ ಪಾಂಡವ ಕೌರವರ ಮೇಲೆ ತಮ್ಮ ವಿಷವನ್ನು ಕಾರದೆ ಬಿಡರು. ಮೂಢನು ಪಾಪಾತ್ಮನು ಆದ ನಿನ್ನ ಮಗನು ರಾಜ್ಯದಾಸೆಯಿಂದ ಆ ಪಾಂಡವರನ್ನು ಯಾವಾಗಲೂ ಕೊಲ್ಲಬೇಕೆಂದೇ ಯತ್ನಿಸುತ್ತಿರುವನು. ಈಗಲೂ ಅದಕ್ಕಾಗಿಯೇ ಹೊರಟಿರುವನು. ಆ ಮೂಢನನ್ನು ನಿವಾರಿಸಿ ಸುಮ್ಮನಿರಿಸು. ಕಾಡಿನಲ್ಲಿ ಅವರನ್ನು ಕೊಲ್ಲುವುದಕ್ಕಾಗಿ ಹೋಗಿ ಅನ್ಯಾಯವಾಗಿ ತಾನೇ ಸಾಯುವನು. ವಿದುರನು, ಭೀಷ್ಮನು, ನಾನು, ಕೃಪನು, ದ್ರೋಣನು ಹೇಳುವುದನ್ನೆಲ್ಲ ನಿನ್ನ ಕ್ಷೇಮಕ್ಕೆಂದು ತಿಳಿದು ಅದರಂತೆ ನಡೆಸು. ಸ್ವಜನರೊಡನೆ ಜಗಳವಾಡುವುದು ಎಂದಿದ್ದರೂ ಹಾನಿಕರವು, ಧರ್ಮವು ಅಪಕೀರ್ತಿಕರವೂ ಆದ ಕಾರ್ಯವನ್ನು ಮಾಡಬೇಡ. ಪಾಂಡವರ ವಿಷಯದಲ್ಲಿ ನಿನ್ನ ಮಗನಿಗಿರುವ ದುರ್ಬುದ್ಧಿಯನ್ನು ನೀನು ತಡೆಯದೆ ಉಪೇಕ್ಷಿಸಿದರೆ ಮಹಾನ್ ಅನರ್ಥಕ್ಕೆ ಕಾರಣವಾಗುವುದು. ಹಾಗಿಲ್ಲವೇ ಮಂದ ಬುದ್ಧಿಯುಳ್ಳ ನಿನ್ನ ಮಗನು ತಾನೊಬ್ಬನೇ ಪಾಂಡವರ ಬಳಿಗೆ ಹೋಗಲಿ. ಆಗ ನಿನ್ನ ಮಗನಿಗೆ ಪಾಂಡವರೊಡನೆ ದೈವಿಕವಾಗಿ ಸ್ನೇಹವು ಘಟಿಸುವುದಾದರೆ ಆಗಲೂ ನಿನ್ನ ಕಾರ್ಯವು ಸಿದ್ಧಿಸಿದಂತೆಯೇ. ಆದರೆ ಅದು ಹಾಗೆ ನಡೆಯಲಾರದು. ಮನುಷ್ಯನಿಗೆ ಯಾವುದು ಹುಟ್ಟು ಗುಣವೋ ಅದು ಅವನನ್ನು ಚಿತೆಯಲ್ಲಿ ಏರಿಸುವವರೆಗೂ ಬಿಟ್ಟು ಹೋಗುವುದಿಲ್ಲವೆಂದು ಹೇಳುವರು. ಈ ವಿಷಯದಲ್ಲಿ ನೀನು, ಭೀಷ್ಮನು, ವಿದುರನು, ದ್ರೋಣನು ಯೋಚಿಸಿ ಯಾವುದು ಒಳ್ಳೆಯದೋ ಅದರಂತೆ ನಡೆಯಿರಿ. ಇಲ್ಲದಿದ್ದರೆ ಕಾರ್ಯವು ಕೆಡುವುದು ಎಂದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.